ನಮಸ್ಕಾರ. ನ್ಯೂಸ್ ಎಟ್ 11ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಸಂಸದ ತೇಜಸ್ವಿ ಸೂರ್ಯ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಹಾಗೆಯೇ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹತ್ಯೆಗೂ ಕೂಡ ಸ್ಕೆಚ್ ಹಾಕಲಾಗಿತ್ತು. ಸಂಸದ ತೇಜಸ್ವಿ ಸೂರ್ಯ ತಮ್ಮ ಪ್ರಖರ ಭಾಷಣಗಳಿಂದ ಸಾಕಷ್ಟು ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತ ಹೇಳಲಾಗಿತ್ತು. ಉಗ್ರರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು ಅಂತ ಹೇಳಲಾಗಿತ್ತು. ಇದೀಗ ತೇಜಸ್ವಿ ಸೂರ್ಯ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂಥ ಮಾಹಿತಿ ಬೆಳಕಿಗೆ ಬಂದಿದೆ. ಹಾಗೆಯೇ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹತ್ಯೆಗೂ ಕೂಡ ಸ್ಕೆಚ್ ಹಾಕಲಾಗಿತ್ತು. ಎಸ್ಡಿಪಿಐನಿಂದ ಈ ಇಬ್ಬರ ಕೊಲೆಗೆ ಬಿಗ್ ಪ್ಲಾನ್ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ಮೊನ್ನೆಯಷ್ಟೇ ಸಿಎ ವಿಚಾರದಲ್ಲಿ ಇಬ್ಬರು ಕೂಡ ಸಾಕಷ್ಟು ಮಾತುಗಳನ್ನಾಡಿದ್ರು. ಸಿಎ ಪರವಾಗಿ ಸಾಕಷ್ಟು ಮಾತುಗಳನ್ನಾಡಿದ್ದಂಥದ್ದು. ಎಲ್ಲೋ ಒಂದ್ ಕಡೆ ಇವರಿಬ್ಬರ ಕೊಲೆಗೆ ಸ್ಕೆಚ್ ನಡೆದಿತ್ತು ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ಟೌನ್ ಹಾಲ್ ಬಳಿಯೇ ಇವರನ್ನ ಕೊಲೆ ಮಾಡೋದಕ್ಕೆ ದುಷ್ಕರ್ಮಿಗಳು ಸ್ಕೆಚ್ ಹಾಕಿದ್ರು. ಸಿಎ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ ಕೊಲೆಗೆ ಸ್ಕೆಚ್ ಹಾಕಿದ್ರು ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ಡಿಸೆಂಬರ್ 22ನೇ ತಾರೀಕು ಟೌನ್ ಹಾಲ್ ಬಳಿಯ ಸಿಎ ಜಾಗೃತಿ ಜಾಥಾದಲ್ಲಿ ಈ ಒಂದು ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಸಿಎ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಸಿಎ ಜಾಗೃತಿ ಮುಗಿಸಿ ತೆರಳುವಾಗ ವರುಣ್ ಮೇಲೆ ದಾಳಿ ಆಯಿತು. ಜೆಸಿ ನಗರದ ರಸ್ತೆಯಲ್ಲಿ ತೆರಳುವಾಗ ಅಟ್ಯಾಕ್ ಆಯಿತು. 6 ಜನ ಎಸ್ಡಿಪಿಐ ಕಾರ್ಯಕರ್ತರು ಕೊಲೆ ಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಚಕ್ರವರ್ತಿ ಸೂಲಿಬೆಲೆ ಇವರ ಹತ್ಯೆಗೂ ಕೂಡ ಸ್ಕೆಚ್ ಹಾಕಲಾಗಿತ್ತು. 2 ಬೈಕ್ಗಳಲ್ಲಿ ಬಂದಿದ್ದ ಆರೋಪಿಗಳು ವರುಣ್ ಮೇಲೆ ಅಟ್ಯಾಕ್ ಮಾಡಿದ್ರು. ರಾಡ್ ಹಾಗೂ ಲಾಂಗ್ಗಳಿಂದ ಹಲ್ಲೆ ಮಾಡಿದ್ರು. ಸಾದಿಕ್ ಅಕ್ಬರ್ ಸೇರಿ 6 ಜನರನ್ನ ಪೊಲೀಸರು ಬಂಧಿಸಿದ್ರು. ಆರೋಪಿಗಳ ವಿಚಾರಣೆಯಲ್ಲಿ ಪೊಲೀಸರಿಗೇನೆ ಶಾಕ್ ಆಗುವಂತಹ ಮಾಹಿತಿಗಳು ಹೊರಬಿದ್ದಿವೆ. ಆರೋಪಿಗಳು ಆ ಥರದ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ದ್ವೇಷ ಮನೆ ಮಾಡಿದೆ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಆರೋಪಿಗಳ ವಿಚಾರಣೆಯಲ್ಲಿ ಪೊಲೀಸರೇ ಶಾಕ್ ಆಗುವಂತಹ ಮಾಹಿತಿ. ವರುಣ್ ನಮ್ಮ ಟಾರ್ಗೆಟ್ ಅಲ್ವೇ ಅಲ್ಲ, ನಮ್ಮ ಟಾರ್ಗೆಟ್ ತೇಜಸ್ವಿ ಸೂರ್ಯ, ಚಕ್ರವರ್ತಿ ಸೂಲಿಬೆಲೆ ಅಂತ ಆರೋಪಿಗಳು ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ವರುಣ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಡಿಸೆಂಬರ್ 22ಕ್ಕೆ ಬೆಂಗಳೂರಿನ ಟೌನ್ ಹಾಲ್ ಎದುರು ಸಿಎ ವಿಚಾರದ ಸಭೆ ನಡೆದಿತ್ತು. ಅಲ್ಲಿ ತೇಜಸ್ವಿ ಸೂರ್ಯ ತಮ್ಮ ಎಂದಿನ ಶೈಲಿಯಲ್ಲಿ ಸ್ವಲ್ಪ ಉಗ್ರವಾದಂಥ ಒಂದು ಭಾಷಣ ಮಾಡಿದ್ರು. ಹಾಗೆಯೇ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಕೂಡ ಅವತ್ತು ಟಾರ್ಗೆಟ್ ಮಾಡಲಾಗಿತ್ತು. ಎಸ್ಡಿಪಿಐ ಈಗೇನು ಆರೋಪಿಗಳು ಸಿಕ್ಕಾಕೊಂಡು ಬಿದ್ದಿದ್ದಾರೆ, ಈ ವರುಣ್ ಅನ್ನುವಂಥ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ರು. ಆ ಒಂದು ಆರೋಪಿಗಳು ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಬಾಯ್ಬಿಟ್ಟಿರ್ತಕ್ಕಂತಹ ಮಾಹಿತಿ ಇದೀಗ ಹೊರಬಿದ್ದಿರೋದು. ಸಂಸದ ತೇಜಸ್ವಿ ಸೂರ್ಯ ಹಾಗೂ ಚಕ್ರವರ್ತಿ ಸೂಲಿಬೆಲೆ ಇಬ್ಬರನ್ನೂ ಕೂಡ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಹಾಗಾದ್ರೆ ಯಾಕೆ ವರುಣ್ ಮೇಲೆ ಅಟ್ಯಾಕ್ ಮಾಡಿದ್ರು? ಹತಾಶರಾಗಿ ಅಟ್ಯಾಕ್ ಮಾಡಿದ್ರ? ಯಾಕೆ ಸಾಮಾನ್ಯ ಕಾರ್ಯಕರ್ತನೊಬ್ಬನಿಗೆ ಇರಿಯುವಂತಹ ಪ್ರಯತ್ನ ಮಾಡಿದ್ರು? ಯಾರಿಗೇ ಆದ್ರೂ ಕೂಡ ಇನ್ನೊಬ್ಬರ ಮೇಲೆ ಹತ್ಯೆ ಯತ್ನ ಮಾಡುವಂಥದ್ದು ನಿಜಕ್ಕೂ ಸಾಕಷ್ಟು ಬರ್ಬರ ಅಂತ ಅನ್ಸುತ್ತೆ. ಯಾಕೆ ಅಂಥ ಪ್ಲಾನ್ಗಳನ್ನ ಮಾಡಲಾಯಿತು? ಅವರಿಗೆ ಸಿಎ ವಿರೋಧ ಇದ್ರೆ ವಿರೋಧವನ್ನೇ ವ್ಯಕ್ತಪಡಿಸಬಹುದು. ಯಾಕೆ ವ್ಯಕ್ತಿಗಳ ಹತ್ಯೆಗೆ ಪ್ರಯತ್ನ ಮಾಡುವಂಥ ಚಿಂತನೆ ನಡೆಯುತ್ತೆ? ಅವತ್ತು ವರುಣ್ ಮೇಲೆ ಏನು ಅಟ್ಯಾಕ್ ಮಾಡಿದ್ರು, 2 ಬೈಕ್ಗಳಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು ಅಂತ ಹೇಳಲಾಯ್ತು. ರಾಡ್ ಹಾಗೂ ಲಾಂಗ್ಗಳಿಂದ ಈ ಆರೋಪಿಗಳ ಹಲ್ಲೆ ಮಾಡಿದ್ರು ಅಂತ ಹೇಳಲಾಯ್ತು. ಇದರ ಹಿಂದಿನ ಸತ್ಯ ಏನು? ಇವರು ಟಾರ್ಗೆಟ್ ತೇಜಸ್ವಿ ಸೂರ್ಯ ಆಗಿದ್ದಿದ್ರೆ ಯಾಕೆ ಆ ಪಾಪದ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ರು? ತೇಜಸ್ವಿ ಸೂರ್ಯ ಅವ್ರನ್ನಾದ್ರೂ ಯಾತಕ್ಕೋಸ್ಕರ ಟಾರ್ಗೆಟ್ ಮಾಡಬೇಕು? ಒಬ್ಬ ವ್ಯಕ್ತಿನ ಹತ್ಯೆ ಮಾಡೋದು ಯಾವುದೇ ಸಮಸ್ಯೆಗಾದ್ರೂ ಪರಿಹಾರ ತರತ್ತಾ? ಸಂಸದರ ಮೇಲೆ ಹತ್ಯೆಗೆ ಯತ್ನ ನಿಜಕ್ಕೂ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಯಾರ ವಿರುದ್ಧ ಆದ್ರೂ ಕೂಡ ಹತ್ಯೆ ಪ್ರಯತ್ನ ಮಾಡುವಂಥದ್ದು, ಪ್ಲಾನ್ ಮಾಡುವಂಥದ್ದು ಕಾನೂನಿನ ಪ್ರಕಾರ ಅತ್ಯುಗ್ರ ಅಪರಾಧ ಆಗತ್ತೆ. ಸಿಎಎ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಹಾಗೂ ತೇಜಸ್ವಿ ಸೂರ್ಯ ಇವರಿಬ್ಬರ ಹತ್ಯೆಗೆ ಯತ್ನಿಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಎಸ್ಡಿಪಿಐ ಕಾರ್ಯಕರ್ತರು ತೇಜಸ್ವಿ ಸೂರ್ಯ ಹತ್ಯೆಗೆ ಪ್ಲಾನ್ ಮಾಡಿದ್ರ? ಆ ಥರದ ಒಂದು ಮಾಹಿತಿ ಇದೀಗ ಪೊಲೀಸರ ಕಡೆಯಿಂದಾನೇ ಹೊರಬಿದ್ದಿದೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಮಾಹಿತಿ ಹೊರಬಿದ್ದಿದೆ. ಚಕ್ರವರ್ತಿ ಸೂಲಿಬೆಲೆ ಹಾಗೂ ತೇಜಸ್ವಿ ಸೂರ್ಯ ನಮ್ಮ ಟಾರ್ಗೆಟ್, ಅವರನ್ನ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಡಿಸೆಂಬರ್ 22ನೇ ತಾರೀಕು ಟೌನ್ ಹಾಲ್ ಬಳಿ ಸಿಎಎ ಜಾಗೃತಿ ಜಾಥಾ ನಡೆದಿತ್ತು. ಆ ಸಂದರ್ಭದಲ್ಲಿ ಉಗ್ರವಾಗಿ ಭಾಷಣ ಮಾಡಿದ್ರು ತೇಜಸ್ವಿ ಸೂರ್ಯ. ಆ ಸಂದರ್ಭದಲ್ಲೇ ಅವರ ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗಿದೆ.
ಎಸ್ಡಿಪಿಐ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಹತ್ಯೆಗೆ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಪೊಲೀಸರು ವಿಚಾರಣೆ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಈ ಮಾಹಿತಿಯನ್ನ ಹೊರಗೆಡವಿದ್ದಾರೆ. ವರುಣ್ ಅನ್ನುವಂತಹ ಕಾರ್ಯಕರ್ತನಿಗೆ ಇರಿಯಲಾಯಿತು, ಅವತ್ತು ಬಿಜೆಪಿ ಕಾರ್ಯಕರ್ತನಿಗೆ ಇರಿಯಲಾಯಿತು. ಆತ ಸುಮ್ಮನೆ ರಸ್ತೆ ಮೇಲೆ ವಾಪಸ್ ಈ ಒಂದು ಜಾಗೃತಿ ಜಾಥಾವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾಗ ಆತನ ಮೇಲೆ ಹಲ್ಲೆ ಮಾಡಲಾಯಿತು. 2 ಬೈಕ್ಗಳಲ್ಲಿ ಬಂದು ಹಲ್ಲೆ ಮಾಡಿದ್ರು, ಆತನನ್ನ ಇರಿದ್ರು, ಆತನನ್ನ ಹಾಸ್ಪಿಟಲೈಸ್ ಮಾಡಲಾಯಿತು. ಇದೀಗ ಪೊಲೀಸರು ಆ ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ವಿಚಾರಣೆ ಸಂದರ್ಭದಲ್ಲಿ ಅನೇಕ ಮಾಹಿತಿ ಹೊರಬಿದ್ದಿರ್ತಕ್ಕಂಥದ್ದು, ನಿಜಕ್ಕೂ ಶಾಕಿಂಗ್ ಅನ್ನಿಸುವಂತಹ ವಿಚಾರಗಳು ಹೊರಬಿದ್ದಿರ್ತಕ್ಕಂಥದ್ದು. ಸಂಸದ ತೇಜಸ್ವಿ ಸೂರ್ಯ ಹಾಗೂ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಕೊಲ್ಲೋದಕ್ಕೆ, ಅವರನ್ನ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಏನ್ ಯಾರನ್ನಾದ್ರೂ ಕೊಂದು ಬಿಡೋದು, ಹತ್ಯೆ ಮಾಡೋದು ಅಂತಂದ್ರೆ ಎಲ್ಲ ಸಿನಿಮ್ಯಾಟಿಕ್ ಆಗಿರುತ್ತಾ? ಇದೆಲ್ಲ ಇನ್ನು ಅಷ್ಟು ಸಿಲ್ಲಿ ಆಗಿರ್ತಕ್ಕಂಥ ಕೆಲಸನ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಈ ಸಿಎಎ ವಿಚಾರದಲ್ಲಿ ಈ ಒಂದು ಮಾಹಿತಿ ಹೊರಬಿದ್ದಿರ್ತಕ್ಕಂಥದ್ದು. ತೇಜಸ್ವಿ ಸೂರ್ಯ ಅವ್ರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ವಿ, ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ವಿ ಅಂತ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಬಿಜೆಪಿ ಮುಖಂಡ ನಾವು ಸಾಕಷ್ಟು ಜನಕ್ಕೆ ಈ ಫೋನ್ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ವಿ. ಇದೀಗ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರೇ, ನಿಮ್ಮ ಸಂಸದ ತೇಜಸ್ವಿ ಸೂರ್ಯ ಮತ್ತು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಕೊಲ್ಲೋದಕ್ಕೆ, ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಎಸ್ಡಿಪಿಐ ಕಡೆಯಿಂದ, ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಹಿಂದುತ್ವದ ಪರವಾಗಿ, ದೇಶದ ಪರವಾಗಿ ಯಾರು ಮಾತಾಡ್ತಾರೆ, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ, ಇದನ್ನ ದೇಶದ್ರೋಹಿಗಳು ಇದನ್ನ ಇದೇ ರೀತಿ ನಿರಂತರ ಮಾಡ್ತಾ ಇದಾರೆ. ಆ ಸಂಘಟನೆಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡೋಕೆ ನಮ್ಮ ಸರ್ಕಾರ ಚಿಂತನೆ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ಈ ಹಿಂದೆ ಕೂಡ ಸಾಕಷ್ಟು ಇಂಥ ಪ್ಲಾನ್ಗಳು ಬೆಳಕಿಗೆ ಬಂದಿದ್ರು ಕೂಡ ಈ ಎಸ್ಡಿಪಿಐನ ಬ್ಯಾನ್ ಮಾಡುವಂತ ಪ್ಲಾನ್ ಅನ್ನ ನಿಮ್ ಸರ್ಕಾರನು ಕೈಗೊಂಡಿಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಡ ಹಾಕಿದ್ರಿ, ಆದ್ರೆ ನೀವು ಅಧಿಕಾರಕ್ಕೆ ಬಂದ್ರು ಕೂಡ ನೀವು ಅದನ್ನೇನು ಮಾಡಿಲ್ಲ. ಸಿದ್ದರಾಮಯ್ಯ ಸರ್ಕಾರನೇ ಅವ್ರನ್ನ ಬೆಳೆಸಿದ್ದು. ಹಿಂದೆ ಇಂದಿರಾ ಗಾಂಧಿ ಅವರು ಯಾರನ್ನ ಬೆಳೆಸಿದ್ರು, ಇಂದಿರಾ ಗಾಂಧಿ ಅವರ, ರಾಜೀವ್ ಗಾಂಧಿ ಅವರ ಹತ್ಯೆಗೆ ಅವರೇ ಕಾರಣರಾದ್ರು. ಅದೇ ರೀತಿ ಈ ನೋಡಿ ತನ್ವೀರ್ ಸೇಠ್ ಉದಾಹರಣೆಗೆ ಅವರ ಕೊಲೆಗೆ ಯತ್ನ ಮಾಡಿದ್ದು ಇದೇ ಸಂಘಟನೆ. ಇಷ್ಟೆಲ್ಲ ಮಾಹಿತಿ ನಿಮ್ಮದೇ ಸರ್ಕಾರ ಇದೆ ಸರ್, ಇಷ್ಟೆಲ್ಲ ಮಾಹಿತಿ ನಿಮ್ಮ ಹತ್ರ ಇದ್ರೂ ಕೂಡ ನೀವು ಎಷ್ಟು RSS ಕಾರ್ಯಕರ್ತರ ಕೊಲೆ ಆಯ್ತು, 17 ಜನನ್ ಕೊಂದ್ರು, 18 ಜನನ್ ಕೊಂದ್ರು ಅಂತ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ನೀವುಗಳೆಲ್ಲ ಎಷ್ಟು ಪ್ರತಿಭಟನೆ ಮಾಡಿದ್ರಿ, ನೀವುಗಳು ಅಂದ್ರೆ ನಿಮ್ಮ ಬಿಜೆಪಿ ಕಡೆಯಿಂದ. ಆದ್ರೆ ಈಗ ನಿಮ್ಮದೇ ಸರ್ಕಾರ ಇದೆ, ಈ ಸಂಘಟನೆ ಬಗ್ಗೆ ನೀವು ಏನು ಮಾಡ್ತಿಲ್ಲ. ಹಿಂದೆ ಪ್ರತಿಪಕ್ಷದಿದ್ದಾಗ ನಾವು ಸಂಘಟನೆ ನಿಷೇಧ ಮಾಡ್ಬೇಕಂತ ಒತ್ತಾಯಕ್ಕಿದ್ದ ನಿಜ, ಹೋರಾಟ ಮಾಡಿದ್ದ ನಿಜ. ಇವತ್ತು ಜನ ನಮ್ಗೆ ಆಶೀರ್ವಾದ ಮಾಡಿ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅಂತ ಸಂಘಟನೆಗಳನ್ನ ಸಂಪೂರ್ಣವಾಗಿ ಅದನ್ನ ನಿಷೇಧ ಮಾಡಕ್ಕೆ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ರೈಟ್, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಈ ಎಸ್ಡಿಪಿಐ ವಿಚಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಈ ಹಿಂದೂ ಕೂಡ ತಮ್ಮ ಕಾರ್ಯಕರ್ತರುಗಳ ಹತ್ಯೆ ಆಯಿತು, 18 ಜನ ಕರ್ನಾಟಕದಲ್ಲಿ ರೈಟ್ ವಿಂಗ್ ಕಾರ್ಯಕರ್ತರ ಹತ್ಯೆ ಆಯಿತು, ಅದಕ್ಕೆ ಎಸ್ಡಿಪಿಐ ಅಂತ ಸಂಘಟನೆಗಳೇ ಕಾರಣ ಅಂತ ಆರೋಪ ಮಾಡಿದ್ದನ್ನ ನಾವು ನೋಡಬಹುದು. ಇದೀಗ ಮತ್ತೆ ತೇಜಸ್ವಿ ಸೂರ್ಯ ಹಾಗೂ ಚಕ್ರವರ್ತಿ ಸೂಲಿಬೆಲೆ ಅವರ ಹತ್ಯೆಗೆ ಪ್ಲಾನ್ ಮಾಡಿದ್ವಿ ಅನ್ನೋ ವಿಚಾರದಲ್ಲಿ ಈ ಎಸ್ಡಿಪಿಐ ಸಂಘಟನೆಯ ಹೆಸರು ಕೇಳಿ ಬಂದಿದೆ. ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾ? ಮನುಷ್ಯರ ಜೀವ ತೆಗೆದ್ರೆ ವಿಚಾರ ಸಾಯುತ್ತಾ ಅನ್ನೋ ಪ್ರಶ್ನೆ ಉಳಿಯುತ್ತೆ. ಯಾತಕ್ಕೋಸ್ಕರ ಹತ್ಯೆಗೆ ಸಂಚು ಮಾಡಿದ್ರು? ತೇಜಸ್ವಿ ಸೂರ್ಯ ಅಲ್ಲದೆ ಹೋದ್ರೆ ನಾಳೆ ಇನ್ನೊಬ್ರು ಯಾರೋ ಸಿಎಎ ಪರವಾಗಿ ಮಾತನಾಡ್ತಾರೆ, ಎಷ್ಟು ಜನನ ಅಂತ ಕೊಲೆ ಮಾಡ್ತಾ ಹೋಗ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಒಟ್ಟಾರೆ ಕಾನೂನಿಗೆ ವಿರುದ್ಧವಾಗಿ ಈ ರೀತಿ ಹತ್ಯೆಗೆ ಸಂಚು ಮಾಡೋದು, ಸಿಎ ಯಾವುದೋ ಒಂದು ವಿಚಾರದ ಪರ ಮಾತನಾಡಿದ್ರು ಅಥವಾ ಯಾವುದೋ ಒಂದು ವಿಚಾರದ ವಿರೋಧ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಿಜಕ್ಕೂ ಹಾಗೆ ಅವರು ಪ್ಲಾನ್ ಮಾಡಿದ್ರ? ಅವರು ಎಸ್ಡಿಪಿಐಗೆ ಸೇರಿದ ವ್ಯಕ್ತಿಗಳೇ ಹೌದಾ? ಹೀಗೆ ನೂರಾರು ಅನುಮಾನಗಳು ಈ ವಿಚಾರದ ಸುತ್ತ ಹುಟ್ಟಿಕೊಳ್ತವೆ. ಒಟ್ಟಾರೆ ಈ ಕ್ಷಣದಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನು ಅಂತಂದ್ರೆ, ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಕೊಲೆಗೆ ನಾವು ಸ್ಕೆಚ್ ಹಾಕಿದ್ವಿ ಅನ್ನುವಂಥ ಮಾಹಿತಿಯನ್ನ ಈ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ಟೌನ್ ಹಾಲ್ ಬಳಿ ಸಿಎಎ ಜಾಗೃತಿ ಜಾಥಾ ನಡೆದಿದ್ದಂಥದ್ದು. ಆ ಸಂದರ್ಭದಲ್ಲಿ ಸ್ವಲ್ಪ ಉಗ್ರವಾಗಿರ್ತಕ್ಕಂಥ ಭಾಷಣವನ್ನ ತೇಜಸ್ವಿ ಸೂರ್ಯ ಅವರು ಮಾಡಿದ್ರು, ಇನ್ನು ಸಾಕಷ್ಟು ಜನ ಮಾಡಿದ್ರು. ಆ ಸಂದರ್ಭದಲ್ಲಿ ಟೌನ್ ಹಾಲ್ ಬಳಿಯೇ ಅವರ ಕೊಲೆಗೆ ಸ್ಕೆಚ್ ಹಾಕಿದ್ರು ಅಂತ ಹೇಳಲಾಯಿತು. ಅದು ಸಾಧ್ಯ ಆಗಲಿಲ್ಲ. ವರುಣ್ ಅನ್ನುವಂಥ ಕಾರ್ಯಕರ್ತ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ತೆರಳುತ್ತಾ ಇದ್ದಂತಹ ಸಾಮಾನ್ಯ ಕಾರ್ಯಕರ್ತನೊಬ್ಬನ ಮೇಲೆ ಹಲ್ಲೆ ಮಾಡಲಾಯಿತು.
ಜೆಸಿ ನಗರದ ರಸ್ತೆಯಲ್ಲಿ ತೆರಳುವಾಗ ಅಟ್ಯಾಕ್ ಮಾಡಿದ್ರು. 6 ಜನ ಎಸ್ಡಿಪಿಐ ಕಾರ್ಯಕರ್ತರು ಕೊಲೆಗೆ ಯತ್ನಿಸಿದ್ರು ಅಂತ ಹೇಳಲಾಯಿತು. ನಮಗೆ ಈ ಹಿಂದೆ ರುದ್ರೇಶ್ ಹತ್ಯೆ ಪ್ರಕರಣ ನೆನಪಾಗುತ್ತೆ. ಅದೇ ರೀತಿಯಲ್ಲಿ ಇದನ್ನು ಕೂಡ ನೋಡಬೇಕು ಅಂತ ಬಿಜೆಪಿ ಮುಖಂಡರುಗಳು ಒತ್ತಾಯಿಸಿದ್ರು. ಒಟ್ಟಾರೆ ಸಾಕಷ್ಟು ರಾಜಕೀಯ ಮತ್ತು ಕ್ರೈಮ್ ಹೇಗೆ ಒಂದರೊಳಗೊಂದು ಬೆಸ್ಕೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. 2 ಬೈಕ್ಗಳಲ್ಲಿ ಬಂದಿದ್ದಂತಹ ಆರೋಪಿಗಳು ವರುಣ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅವತ್ತು ರಾಡ್ ಮತ್ತೆ ಲಾಂಗ್ ಗಳಿಂದ ಹಲ್ಲೆ ಮಾಡಿದ್ರು. ಇರಿದ್ರು ಕೂಡ. ಸಾದಿಕ್ ಮತ್ತು ಅಕ್ಬರ್ ಸೇರಿ 6 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ವಿಚಾರಣೆ ವೇಳೆ ಈ ಸಾದಿಕ್ ಮತ್ತು ಅಕ್ಬರ್ ಸೇರಿ ಏನು 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಈ ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿಬೆಲೆ ಹತ್ಯೆಗೆ ಸ್ಕೆಚ್ ಹಾಕಿದ್ವಿ ಅನ್ನೋ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರಂತೆ. ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೋ ಮಧುಸೂದನ್ ಅವರೇ, ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡಿದ್ರು, ಉಗ್ರವಾಗಿ ಮಾತನಾಡಿದ್ರು, ವಿಚಾರದ ಪರ ವಿರೋಧ ಮಾತನಾಡಿದ್ರು ಅಂತ ಎಸ್ಡಿಪಿಐ ಕಾರ್ಯಕರ್ತರು ಅಂತ ಹೇಳ್ಕೊಂಡಂತವರು ಹತ್ಯೆಗೆ ಯತ್ನ ಮಾಡಿದ್ದಾರೆ, ನಿಮ್ಮ ಪಕ್ಷದ ಅಥವಾ ಬೇರೆ ಬೇರೆ ಚಿಂತಕರ ಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಇದು ನಮಗೆಲ್ರಿಗೂ ಗೊತ್ತಿರುವಂತ ಸಂಗತಿಯೇ. ಇದು ಎಸ್ಡಿಪಿಐ ಕೆಎಫ್ಡಿ ಅಂತ ಹೇಳಿ ಮಾತಾಡ್ತಾರೆ. ಇವರೆಲ್ಲರೂ ISIS ಮತ್ತು ISI ನ ಹಸ್ತಕರು. ಇವರೆಲ್ಲ ದೇಶದ್ರೋಹಿಗಳೇ ಇದ್ದಾರೆ. ಇವರು ಈ ದೇಶದಲ್ಲಿರುವಂತಹ ಪ್ರಮುಖ ರಾಜಕಾರಣಿಗಳನ್ನ ಹತ್ಯೆಗೈದು, ವಿಶೇಷವಾಗಿ ಯಾರು ಈ CAA ಪರವಾಗಿದ್ದಾರೆ, ಬಿಜೆಪಿಯ ಪರವಾಗಿದ್ದಾರೆ ಅಂತವರ ಹತ್ಯೆಗೈದು ಈ ದೇಶದಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಬೇಕು, ಭೀತಿಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಹುನ್ನಾರದಲ್ಲಿ ಇವರೆಲ್ಲ ಸಹ ತೊಡಗಿರುವಂತ ವ್ಯಕ್ತಿಗಳು. ಇವರೆಲ್ಲಾನು ದುರ್ದೈವದಿಂದ ಈ ದೇಶದಲ್ಲಿರುವಂತಹ ಬಿಜೆಪಿಯೇತರ ಪಕ್ಷಗಳು ಅವರು ಬಿಜೆಪಿಯ ಮೇಲಿನ ಸಿಟ್ಟಿಗೆ ತಾವು ಅಧಿಕಾರಕ್ಕೆ ಬರ್ತಾ ಇಲ್ಲ ಅಂತನ್ನೋ ಹತಾಶೆಗೆ ಅವರು ಇಂತಹ ದೇಶ ವಿರೋಧಿ ಶಕ್ತಿಗಳಿಗೆ ಬೆಂಬಲ ಕೊಡುವಂತದ್ದು, ಅವರಿಗೆ ಒತ್ತಾಸೆಯಾಗಿ ನಿಂತುಕೊಳ್ಳುವಂತದ್ದು ಈ ದೇಶದ ದುರ್ದೈವ. ಕರ್ನಾಟಕದಲ್ಲಿ ನಿಮ್ದೇ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ ಸರ್. ನನಗೆ ಗೊತ್ತು, ನಾನೇ ಖುದ್ದಾಗಿ ಎಷ್ಟೊಂದ್ ಸಾರಿ ನಿಮ್ ಜೊತೆ ಆನೇರ್ ಮಾತಾಡಿರ್ತಕ್ಕಂಥದ್ದು. ಈ ರೈಟ್ ವಿಂಗ್ ಕಾರ್ಯಕರ್ತರುಗಳ ಹತ್ಯೆ ಹೇಗೆ ನಡೀತು, ಎಷ್ಟು ಅದರ ಹಿಂದೆ ಪ್ಲಾನ್ ಮಾಡಲಾಗಿತ್ತು, SDPI ಕೈವಾಡ ಎಷ್ಟಿದೆ ಅಂತ ತಾವೇ ಎಷ್ಟೊಂದ್ ಸಾರಿ ಹೇಳಿದಿರಿ. ಆದ್ರೂ ಕೂಡ ಯಾಕೆ ಇನ್ನೂ ಸಂಘಟನೆನ ನಿಷೇಧ, ಅಷ್ಟೊಂದು ಕ್ರಿಮಿನಲ್ ಆಗಿದ್ರೆ ಆ ಸಂಘಟನೆನ ನಿಷೇಧ ಮಾಡಬೇಕು, ಸರ್ಕಾರದ ಬಳಿ ದಾಖಲೆಗಳಿದ್ರೆ ಯಾಕೆ ಇನ್ನೂ ನಿಷೇಧ ಮಾಡ್ತಿಲ್ಲ ಅಂತ? ಮೇಡಮ್, ಒಂದು ಸಂಗತಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು, ಇವರೆಲ್ಲ ಕೂಳೆ ಬೆಳೆ ಬೆಳೆದಂಗೆ ಬೆಳೀತಾರೆ. ಇವತ್ತು SDPI ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಇದಕ್ ಮುಂಚೆ ಇವರೆಲ್ಲ KFD ಅಂತ ಬೋರ್ಡ್ ಹಾಕೊಂಡಿದ್ರು. ಅದಕ್ ಮುಂಚೆ PFI ಅಂತ ಬೋರ್ಡ್ ಹಾಕೊಂಡಿದ್ರು. ನಾಳೆ ಅಲ್ ಹಿಂದ್ ಅಂತ ಒಂದ್ ಬೋರ್ಡ್ ಹಾಕೋತಾರೆ, ಅಲ್ ಕರ್ನಾಟಕ ಅಂತ ಬೋರ್ಡ್ ಹಾಕೋತಾರೆ. ಈ ಸಂಘಟನೆಯನ್ನ ನಾವು ಬ್ಯಾನ್ ಮಾಡೋದ್ರಿಂದ ಅವರ ಮಾನಸಿಕತೆಯನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ವ್ಯಕ್ತಿಗಳು ಅವರೇ ಇರ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಇಂಥ ದೇಶದ್ರೋಹಿ ವ್ಯಕ್ತಿಗಳ ಜೊತೆ ನಾವು ಕೈ ಜೋಡಿಸಲ್ಲ ಅಂತ ಇತರ ರಾಜಕೀಯ ಪಕ್ಷಗಳವರು ತೀರ್ಮಾನ ಮಾಡಬೇಕು. ಚುನಾವಣೆ ಬರುತ್ತವೆ, ಚುನಾವಣೆ ಹೋಗ್ತೇವೆ. ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತದಾರ ಪ್ರಭು ಇದ್ದಾನೆ. ಅಂದ್ರೆ ಸರ್ಕಾರ ಇತರೆ ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿತಾ ಇದೆ ಅಂತ ಹೇಳ್ತೀರಿ ಇಂಥ ವಿಚಾರಗಳಲ್ಲಿ ನಿರ್ಧಾರ ಕೈಗೊಳ್ಳುವಲ್ಲಿ? ಇಲ್ಲ, ನಾನು ಮೇಡಮ್, ಒಂದು ಇದನ್ನ ಬ್ಯಾನ್ ಮಾಡೋದ್ರಿಂದ ಬಹಳ ದೊಡ್ಡ ಬದಲಾವಣೆ ಆಗೋಗ್ಬಿಡತ್ತೆ ಅಂತ ಇಲ್ಲ. ಆದ್ರೆ ವ್ಯಕ್ತಿಗಳು ಅವರೇ ಇದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕಲ್ವಾ ಸರ್? 15 ಜನ ಆರೋಪಿಗಳು ಸಾಯ್ತಾರೆ, ನಿಮ್ದೇ ಸರ್ಕಾರ ಇದೆ, ಆರೋಪಿಗಳಿಗೆ ಶಿಕ್ಷೆ ಆಗೋದಿಲ್ಲ ಅಂತಂದ್ರೆ? ಮೇಡಮ್, ನೆನಪಿಟ್ಕೊಳ್ಳಿ, ಸರ್ಕಾರ ನಮ್ದಿದ್ರು ನ್ಯಾಯಾಲಯ ನಮ್ದಿಲ್ಲ. ಇವತ್ತು ನಿರ್ಭಯ ಒಂದು ಹಂತಕರು ಯಾರಿದ್ದಾರೆ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, 7.5 ವರ್ಷಗಳಿಂದ ಕೋರ್ಟ್ ನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಜೀವಂತವಾಗಿದ್ದಾರೆ. ಅವ್ರನ್ನ ಈಗಲೂ ಸಹ ಈ ಜನವರಿ 22ಕ್ಕೆ ಅಂತಿಮ ಅಂತ ಹೇಳಿದ್ರು, ಅಂತಿಮ ಆಗ್ತಾ ಇಲ್ಲ. ಗೋಮಧುಸೂದನ್ ಸರ್, ಇಲ್ಲೇ ಅನುಮಾನ ಬರೋದು. ಗೋಮಧುಸೂದನ್ ಅವರೇ, ಇಲ್ಲೇ ಪ್ರಗತಿಪರ ಚಿಂತಕರು ಅಥವಾ ಬೇರೆ ಬೇರೆ ಯಾರೆಲ್ಲ ಅನುಮಾನಗಳನ್ನ ಇದೇ ಪಾಯಿಂಟ್ ಅಲ್ಲಿ ಎತ್ತುತ್ತಾರೆ. ನೀವು ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತೀರಿ, ಸತತವಾಗಿ 5-6 ವರ್ಷಗಳಿಂದ ಬಿಜೆಪಿ ಇವ್ರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಬಂದಿದೆ. ಆದ್ರೆ ನಿಮ್ಮ ಸರ್ಕಾರ ಇದ್ದಾಗ ನೀವು ಆಕ್ಷನ್ ತಗೊಳ್ಳೋದಿಲ್ಲ. ಹಾಗಾದ್ರೆ ಪ್ರೂಫ್ ಇಲ್ವಾ ನಿಮ್ಮ ಹತ್ರ? ಸುಮ್ನೆ ಇದನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಇದನ್ನೆಲ್ಲ ಮಾಡುತ್ತೆ ಅನ್ನೋದು ಅವರ ಆರೋಪ. ಮೇಡಮ್, ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ಇವತ್ತಿರುವಂತ ಭೀತಿಯ ವಾತಾವರಣದಲ್ಲಿ ನಿಮ್ಮ ಹತ್ರ ಅವ್ರ ವಿರುದ್ಧ ಯಾವುದೇ
ಸಾಕ್ಷಿ ಇಲ್ವಾ, ಪುರಾವೆ ಇಲ್ವಾ ಅಂತಂದ್ರೆ ಸಾಕ್ಷಿಯನ್ನು ಹೇಳಲಿಕ್ಕೆ, ಪುರಾವೆಯನ್ನು ಕೊಡ್ಲಿಕ್ಕೆ, ಜನ ಮುಂದೆ ಬರ್ಲಿಕ್ಕೆ ಹೆದರುವಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಯಾರ್ಯಾರು ಸಾಕ್ಷಿಯನ್ನು ಕೊಡ್ಲಿಕ್ಕೆ ಮುಂದೆ ಬರ್ತಾರೆ ಅವರ ಮನೆಯವ್ರನ್ನ ತೆಗಿತಾರೆ, ಅವ್ರ ಮೇಲೆ ಹಲ್ಲೆ ನಡೆಯುತ್ತೆ, ಅವ್ರಿಗೆ ಯಾವುದೇ ಅವ್ರಿಗೆ ಬೇಕಾದಂತ ರಾಜಕೀಯ ಆಶ್ರಯವನ್ನ ಅವ್ರು ತೆಗೆದುಕೋತಾರೆ. ಪಾಪ ಸಾಕ್ಷಿ ಹೇಳಕ್ ಬಂದಂತವ್ರು ಬೇವರ್ಸಿಗಳಾಗ್ತಾರೆ. ನಮ್ಮ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದ, ನಮ್ಮ ದೇಶದ ಕಾನೂನಿನಲ್ಲಿ ಇನ್ನೂ ಬಹಳ ದೊಡ್ಡ ಸಂಶೋಧನೆಗಳನ್ನ ಮಾಡಬೇಕಾಗಿದೆ. ನಾವು ಆ ಸಂಶೋಧನೆಗಳನ್ನ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ತನಕ ರಾಜ್ಯಸಭೆಯಲ್ಲಿ ಇಲ್ಲಿಯ ತನಕ ನಮ್ಗೆ ಮೆಜಾರಿಟಿ ಇರಲಿಲ್ಲ. ಈ ವರ್ಷ ಮೆಜಾರಿಟಿ ಬರುತ್ತೆ. ಇನ್ ಮುಂದಕ್ಕೆ ಅನೇಕ ಬದಲಾವಣೆಗಳನ್ನ, ಸಂಶೋಧನೆಗಳನ್ನ ತರ್ತೇವೆ. ಇವ್ರನ್ನ ಕಾನೂನು ರೀತಿಯಲ್ಲೇ ಮಟ್ಟ ಹಾಕ್ಲಿಕ್ಕೆ ಮತ್ತೆ ಶೀಘ್ರವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಗೋಮಧುಸೂದನ್ ಅವರೇ, ಇಂಥ ವಿಚಾರಗಳಲ್ಲಿ, ವಿಶೇಷವಾಗಿ ಈ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳುವ ವಿಚಾರಗಳಲ್ಲಿ ಬಿಜೆಪಿಗೆ ಪ್ರತಿಪಕ್ಷವಾಗಿ ಇದ್ದಾಗ ಇರುವಂತಹ ಒಂದು ಹುಮ್ಮಸ್ಸು ಈಗ ಸರ್ಕಾರವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಸಾಮಾನ್ಯವಾಗಿ ಇರೋದಿಲ್ವಲ್ಲ, ಯಾಕೆ ಅಂತ? ಮೇಡಮ್, ಪ್ರಶ್ನೆ ಬರೋದೇನಂತ ಅಂತಂದ್ರೆ, ನಾವು ಎಷ್ಟೇ ಒಂದು ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು ಅಪರಾಧಿಯನ್ನ ಹಿಡಿಯುವುದಷ್ಟೇ ನಮ್ಮ ಕರ್ತವ್ಯ, ಅಪರಾಧಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಅಲ್ಲ, ಅಪರಾಧಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ನ್ಯಾಯಾಲಯದ ಕರ್ತವ್ಯ. ನ್ಯಾಯಾಲಯ ಯಾವ ರೀತಿ ನಡ್ಕೋತಾ ಇದೆ ನಾವು ನೋಡ್ತಾ ಇದ್ದೇವೆ. ಎಷ್ಟೆಷ್ಟು ಹಣವನ್ನ ಬಾಚಿರುವಂತವ್ರನ್ನ, ಎಷ್ಟೆಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವ್ರನ್ನ ಅವ್ರಿಗೆ ಬೇಲ್ ಮೇಲೆ ಬೇಲ್ ಕೊಡ್ತಾನೆ ಇದೆ ನ್ಯಾಯಾಲಯ. ಇಂಥ ನ್ಯಾಯಾಲಯದಲ್ಲಿ ಇಂಥ ನ್ಯಾಯ ಪ್ರಧಾನ ವ್ಯವಸ್ಥೆ ಇರಬೇಕಾದ್ರೆ ಅಷ್ಟು ಸುಲಭವಾಗಿ ಸರ್ಕಾರ ಮಾಡ್ಬಿಡಕ್ ಆಗುದಿಲ್ಲ. ನಮಗೆ ಕಾನ್ಸ್ಟಿಟ್ಯೂಷನ್ ಒಂದಿದೆ, ಕಾನೂನಿದೆ, ವ್ಯವಸ್ಥೆಗಳಿದ್ದಾವೆ. ರೈಟ್ ಗೋಮಧುಸೂದನ್ ಅವರೇ, ಧನ್ಯವಾದಗಳು ನ್ಯೂಸ್ 18ನೊಂದಿಗೆ ಮಾತನಾಡಿದ್ದಕ್ಕೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.